ಅದನ್ನ ತೋರಿಸ್ತೀನಿ. ನೀನು ಫಸ್ಟ್ ಹಾಯ್ ಹೇಳು. ಹಾಯ್ ಎಲ್ರಿಗೂ ನಮಸ್ತೆ. ನಿಶ್ಚಿತ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಅಲ್ಲ, ಇವಾಗ ಹಾಯ್ ಮಾಡ್ಬೇಕು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ ವ್ಲಾಗ್ನ, ಅದಕ್ಕೆ ಹಾಯ್ ಮಾಡಬೇಕು. ಹಾಯ್. ಇಲ್ಲಿ ನಾನಿವಾಗ ಚಿಕ್ಕ 3 ಬಾಳೆಹಣ್ಣನ್ನು ನಾನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೆ. ಓವರ್ ನೈಟ್ ಪೂರ್ತಿ ಫ್ರೀಝರಲ್ಲೇ ಇರಲಿ ಅಂತ ಹೇಳ್ಬಿಟ್ಟು, ಅದು ಗಟ್ಟಿಯಾದರೆ ಐಸ್ ಕ್ರೀಮ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. 3 ಉಳಿದಿತ್ತು ಚಿಕ್ಕದು ಬನಾನ. ಅದು ಹನಿಗೆ ತಿನ್ಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀನಿ. ಬಟ್ ಅದು ಸಿಪ್ಪೆ ಎಲ್ಲ ಕಪ್ಪಗಾಗಿರೋದ್ರಿಂದ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಇದನ್ನು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೆ. ಇವಾಗ ನಾನು ಆ ಫ್ರೀಝರಲ್ಲಿಟ್ಟಿರುವಂತಹ ಬನಾನನ ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಸ್ಪೂನ್ ಕೊಕ್ಕೋ ಪೌಡರ್ ಮತ್ತು ನಾನು ಇದು ಶುಗರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2.5-3 ಸ್ಪೂನಷ್ಟು. ಧಾರವಾಡ ಪೇಡದಲ್ಲಿ ಬೂರ ಸಕ್ಕರೆ ಅಂತ ಮಾಡ್ತಾರಲ್ಲ ಆ ಶುಗರ್ ಪೌಡರ್ ಅದು. ನೀವು ಬೇಕಂದರೆ ನಾರ್ಮಲ್ ಪೌಡರ್ನು ಹಾಕ್ಕೋಬೋದು, ಶುಗರ್ ಪೌಡರ್ನು ಹಾಕ್ಕೋಬೋದು. ಮಿಲ್ಕ್ ಪೌಡರ್ 1 ಸ್ಪೂನು ಮತ್ತು ಗೋಡಂಬಿ. ಒಂದು ಚಿಕ್ಕ ಲೋಟದಲ್ಲಿ ಒಂದೇ 1 ಲೋಟ ಹಾಲು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ, ಜಾಸ್ತಿ ಹಾಕ್ಕೊಂಡಿಲ್ಲ ನಾನು ಹಾಲು. ನಿಜ ತುಂಬಾ ಟೇಸ್ಟಿಯಾಗಿತ್ತು. ಈ ಬೇಸಿಗೆ ಕಾಲದಲ್ಲಿ ಐಸ್ ಕ್ರೀಮ್ ತಿನ್ನಬೇಕಂತ ಅನಿಸೋದು ತುಂಬಾ ಸಹಜ. ಇದು ನಿಜವಾಗ್ಲೂ ಟೇಸ್ಟಿಯಾಗಿತ್ತು ಮಾತ್ರ. ಒಂದು ಸಾರಿ ಮಿಕ್ಸಿ ಹಾಕ್ಕೊಂಡೆ, ಇನ್ನೂ ಸ್ವಲ್ಪ ಹಾಕ್ಕೋಬೇಕು ಅಂತ ಅನ್ನಿಸ್ತು. ಅದು ಫುಲ್ಲು ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ಮಿಕ್ಸಿ ಮಾಡ್ತಾನೆ ಇರಬೇಕು ಅದನ್ನು. ಹನಿ ಕೂಡ ತುಂಬ ಇಷ್ಟಪಟ್ಟು ತಿಂದ. ಆ್ಯಂಡ್ ಪ್ರವೀಣ್ ಕೂಡ ತುಂಬ ಇಷ್ಟ ಆಯಿತು ಪ್ರವೀಣ್ಗೂ. ನಂಗೆ ಖುಷಿ ಆಯಿತು ಈ ಥರದ್ದು ಏನೋ ಒಂದು ಹೊಸ ಟ್ರೈ ಮಾಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂದರೆ, ಅದರಲ್ಲೂ ಹನಿ ಇಷ್ಟಪಟ್ಟು ತಿಂದರೆ ನಂಗೆ ಸಖತ್ತು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ನಾನದು ಶುಗರ್ ಪೌಡರು ನಾನು ಧಾರವಾಡ ಪೇಡದು ಬೂರ ಸಕ್ಕರೆ ಅಂತ ಮಾಡ್ತಾರಲ್ವ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳಿಬಿಟ್ಟು. ನೀವು ಬೇಕಂದರೆ ನಾರ್ಮಲ್ ಶುಗರ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಮತ್ತು ನೀವು ಓಟ್ಸ್ ಬೇಕಂದರೆ ಓಟ್ಸ್ನು ಕೂಡ ಮಿಕ್ಸಿ ಮಾಡ್ಕೋಬೋದು. ಅದು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಾಗುತ್ತೆ, ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ. ಆ್ಯಂಡ್ ನಾನು ಏನು ಬನಾನಾನ ಫ್ರೀಝರ್ಗೆ ಏನಿಟ್ಟಿದ್ದೆ ಅದೇ ಬಾಕ್ಸ್ಗೆ ನಾನು ಮತ್ತೆ ಅದನ್ನು ಹಾಕ್ಕೋತಾ ಇದ್ದೀನಿ, ಕ್ರೀಮ್ ಅಷ್ಟು. ಅದನ್ನ ಇವಾಗ 4-5 ಅವರ್ ಮತ್ತೆ ಫ್ರೀಝರಲ್ಲಿ ಇಡಬೇಕು. ಇನ್ನು ಆ ಜಾರ್ನಲ್ಲಿ ಇನ್ನೂ ಒಂದಷ್ಟು ಏನದು ಕ್ರೀಮ್ ಇನ್ನೂ ಉಳಿದಿರುತ್ತೆ. ಅದನ್ನು ನಾನು ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಇವಾಗ ಹನಿಗೆ ಕೊಡ್ತೀನಿ, ನೀವೇ ಕೇಳಿ ನೋಡಿ. ಆ್ಯಕ್ಚುಲಿ ಅವನು 1-2 ಸರಿ ಹೇಳ್ದ, ಆದರೆ ಅವಾಗ ಟಿ ವಿ ಆನ್ ಆಗಿತ್ತು. ಮತ್ತು ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ಅವನ ಹತ್ರ ಹೇಳಿಸಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿತ್ತು ಈ ಮಿಲ್ಕ್ ಶೇಕ್ ಅಂತ. ಅವನಿಗೆ ಕರೆದ್ಬಿಟ್ಟು ಅಡುಗೆ ಮನೆಯಲ್ಲೇ ಕೊಟ್ಟೆ. ಚೆನ್ನಾಗಿದೆ, ಸೋಫಾ ಮೇಲೆ ಬಾ ಅಂತ ಕರೀತಾ ಇದ್ದ. ಆ್ಯಕ್ಚುಲಿ ಅದು ಟಿ ವಿದು ಸಾಂಗ್ ಕೇಳ್ತಾ ಇತ್ತು, ಒಂದು ಕಾರ್ಟೂನ್ದು ರೈಮ್ಸ್ ಕೇಳ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಇವಾಗ ನೀವೇ ಕೇಳಿ. ಸೂಪರ್ ಇದೆಯಾ? ತಗೊಂಬತ್ತೆ. ಸೂಪರ್. ನಾನಿಲ್ಲಿ ಇವಾಗ ನನ್ನ ಪುಟ್ಟ ಗಿಡಗಳನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಮತ್ತೆ ಇದನ್ನು ಏನೋ ಮರ್ಜ್ ಮಾಡ್ತಾ ಇದ್ದೀನಿ. ಇದು ಪ್ಯಾಕಿಂಗ್ ಮಾತ್ರ ಸಖತ್ತಾಗಿ ಬಂದಿತ್ತು. ಈ ಪ್ಲ್ಯಾಂಟು ಲಕ್ಷ್ಮೀ ಕಮಲ ಹೂವು ಅಂತ ಹೇಳ್ಬಿಟ್ಟು ಸಖತ್ತಾಗಿತ್ತು ಮಾತ್ರ. ಇಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಇದು ಜೇಡ ಪ್ಲ್ಯಾಂಟು. ಪ್ರವೀಣು ನನಗೆ ರಿಪಬ್ಲಿಕ್ ಡೇನಲ್ಲಿ ಏನೋ ಬಿಸ್ನೆಸ್ ಸ್ಟಾಲ್ ಅಂತ ಇಟ್ಟಿದ್ರಲ್ಲಿ ಇದು ಪ್ಲ್ಯಾಂಟ್ದು ಒಂದು ಸ್ಟಾಲ್ ಇತ್ತು. ಆವಾಗ ನನಗೋಸ್ಕರ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಅದು ನಾನು ತುದಿಗೆ 3 ಸ್ಟಿಕ್ನ ಕಟ್ ಮಾಡಿಬಿಟ್ಟು ನಾನು
ನೀರಲ್ಲಿ ಇಟ್ಟಿದ್ದೀನಿ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಬ್ಯಾಂಬೋ ಪ್ಲ್ಯಾಂಟು ನನ್ನ ಫ್ರೆಂಡು ನೈಟ್ ವಾಕ್ ಮಾಡುವಾಗ ಕೊಟ್ಟಿದ್ದಂಥದ್ದು. ಅದು ತುಂಬಾ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ಅದನ್ನು ಈ ಥರ ನೀರಲ್ಲಿ ಇಟ್ಟಿದ್ದೀನಿ, ಜಾಮ್ ಬಾಟಲ್ ನಲ್ಲಿ ನೀರನ್ನ ಹಾಕ್ಬಿಟ್ಟು ಅದನ್ನು ಪ್ಲ್ಯಾಂಟ್ನ ಇಟ್ಟಿದ್ದೀನಿ. ಇನ್ನು ಉಳ್ಕಿದ್ದು ಮನಿ ಪ್ಲ್ಯಾಂಟು ನಮ್ಮ ಮನೆ ಎದುರುಗಡೆ ಮನೆಯವರು ಕೊಟ್ಟಿದ್ದು. ನಾನೇ ಕೇಳಿಬಿಟ್ಟು ಹೋಗಿ ಇಸ್ಕೊಂಡಿದ್ದೆ. ಅದನ್ನೇನೋ ಕದಿಬೇಕು ಅಂತ ಹೇಳ್ತಾರೆ. ಬಟ್ ನನಗೆ ಅವರು ಅಷ್ಟು ತುಂಬ ಚೆನ್ನಾಗಿ ಬಾಲ್ಕನಿ ತುಂಬ ಬೆಳೆದಿದ್ರು. ನನಗದು ಕಟ್ ಮಾಡಿಕೊಂಡ್ರೆ ಹೆಂಗೆ ಬೇಕಂಗೆ ಕಟ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಅವ್ರ ಹತ್ರ ಕೇಳಿ ಇಸ್ಕೊಂಡಿದ್ದೆ. ಅದಿವಾಗ ಇಷ್ಟೊಂದು ಬಾಟಲ್ನಲ್ಲಿ ಪಾಟ್ಗಳಲ್ಲಿ ಹಾಕಿ ಬೆಳೆಸ್ತಾ ಇದ್ದೀನಿ. ಇವೆರಡು ಪಾಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಐಸ್ ಕ್ರೀಮ್ ಕೂಡ ಚೆನ್ನಾಗೇ ಬಂದಿತ್ತು. ಇವಾಗ ನೈಟ್ ಊಟಕ್ಕೆ ಎಗ್ ಮ್ಯಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಇದೆ. ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಉದ್ದುದ್ದಕ್ಕೆ ಮತ್ತು ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಎಲೆಕೋಸು, ಕ್ಯಾರೆಟು, ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕ್ಯಾಪ್ಸಿಕಮ್ನು ಹಾಕ್ಕೊಳ್ತೀನಿ, ಬಟ್ ಕ್ಯಾಪ್ಸಿಕಮ್ ಖಾಲಿಯಾಗಿತ್ತು. ನಾನು ಆಲ್ಮೋಸ್ಟ್ ಆಫ್ ದ ಟೈಮ್ ನಾನು ಮನೇಲಿ ಏನು ತರಕಾರಿ ಇರುತ್ತೋ ಅದರಲ್ಲೇ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇದನ್ನು ಹಾಕ್ಕೊಂಡು ಇದಿಷ್ಟು ತರಕಾರಿಗಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಒಂದಷ್ಟು ಟೈಮ್ ಬೇಕು ಅದು ಫ್ರೈ ಆಗೋದಕ್ಕೆ. ಆ ತರಕಾರಿಗಳೆಲ್ಲ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ನಾನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ. ಅದಾದಮೇಲೆ ವೆನಿಗರು, ಸೋಯಾ ಸಾಸು ಮತ್ತು ಟೊಮ್ಯಾಟೊ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದೆಲ್ಲನೂ ಅಂದರೆ ವೆನಿಗರು ಮತ್ತು ಸೋಯಾ ಸಾಸ್ ಏನಿರುತ್ತೆ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಿದ್ದೀನಿ. ಟೊಮ್ಯಾಟೊ ಸಾಸ್ನ ನಾನು 2 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನಾನು ಏನಿಲ್ಲಿ ಇದಿಷ್ಟನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡ್ಗೆ ನಾನು ಮ್ಯಾಗಿನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಮತ್ತೆ ತಣ್ಣೀರಲ್ಲಿ ಒಂದು ಸ್ವಲ್ಪ ವಾಶ್ ಥರ ಮಾಡಿಕೊಂಡು ತಣ್ಣೀರನ್ನ ಹಾಕಿ ನೀರನ್ನ ಬಸ್ಕೊಂಡು ತೆಗೆದಿಟ್ಕೊಂಡಿದ್ದೆ ನಾನು. ಇದಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಷ್ಟು ತರಕಾರಿ ಏನಿರುತ್ತೆ ಅದನ್ನು ಸೈಡಿಗೆ ಮಾಡಿಕೊಂಡು 3 ಎಗ್ನ ನಾನು ಹಾಕ್ಕೊಳ್ತೀನಿ. ನನಗೆ ಸ್ವಲ್ಪ ಎಗ್ ಅಂದರೆ ತುಂಬ ಇಷ್ಟ, ಸೊ ದಟ್ ನಾನು ಸ್ವಲ್ಪ ಎಗ್ನ ಜಾಸ್ತಿ ಹಾಕ್ಕೊಳ್ತೀನಿ. 2 ಹಾಕ್ಕೊಂಡ್ರೆ ಸಾಕಾಗ್ತಿತ್ತು ನಮಗೆ, ನಾನು ಮತ್ತು ಪ್ರವೀಣು ಮತ್ತು ಹನಿಗೆ. ನಂಗೆ ಸ್ವಲ್ಪ ಎಗ್ ಅಂದರೆ ಇಷ್ಟ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಇದನ್ನು ಇವಾಗ ಸ್ಕ್ರಾಂಬಲ್ ಥರ ನಾನು ಮಾಡ್ಕೊಳ್ತೀನಿ. ಅದು ಏನು ಹಸಿ ಮೊಟ್ಟೆ ಆ ಥರ ಏನೂ ಕಾಣಬಾರ್ದು, ಅದು ಫುಲ್ಲು ಸ್ಕ್ರಾಂಬಲ್ಡ್ ಥರ ಆಗಿರಬೇಕು. ಆ ಥರ ಆದಮೇಲೆ ತರಕಾರಿ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಏನು ಬೇಯಿಸಿರ್ತೀನಲ್ಲ ಆ ಮ್ಯಾಗಿ ಜೊತೆಗೆ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಸಾಲ್ಟು ಮತ್ತು ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರ್ನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಗರಂ ಮಸಾಲ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಈ ಚಿಲ್ಲಿ ಪೌಡರ್ ಏನಿರುತ್ತೆ ಲಾಸ್ಟಿಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡ್ರೆ ನಾರ್ಮಲಾಗಿ ಅಷ್ಟು ಟೇಸ್ಟ್ ಬರೋದಿಲ್ಲ. ನನಗೆ ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟ. ಅದರಲ್ಲೂ ನಾನು ಆಲ್ಮೋಸ್ಟ್ ಆಫ್ ದ ಟೈಮ್ ನಾನು ಎಗ್ ಮ್ಯಾಗಿ ಮಾಡುವಾಗ ನಾನು ಈ ಥರ ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ನಾರ್ಮಲಾಗಿ ಮ್ಯಾಗಿ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆಯಲ್ಲೇ ಏನು ಹೇಳ್ತಾರೆ ಎಗ್ನ ಒಡೆದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಟ್ಟಿನಲ್ಲಿ ಎಗ್ ಇರಲೇಬೇಕು ಮ್ಯಾಗಿ ಅಂತ ಅಂದಾಗ ನನಗೆ ಇದನ್ನು ಇವಾಗ ಪ್ರವೀಣ್ ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ. ಸಖತ್ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಲ್ಮೋಸ್ಟ್ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಏನು ಎಗ್ ಮ್ಯಾಗಿ ರೆಡಿ ಆಗೋಗ್ಬಿಡುತ್ತೆ. ಎಗ್ ಡ್ರೈ ಮ್ಯಾಗಿ ಅಂತಲೇ ಕರಿತೀನಿ ನಾನು. ಫುಲ್ಲು ಜ್ಯೂಸಿಯಾಗಿ ಮಾಡೋದಾದರೆ ನಾರ್ಮಲಿ ಮ್ಯಾಗಿ ಅಂತ ಕರಿತೀನಿ. ನನಗೆ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಇಷ್ಟ. ಅದರಲ್ಲೂ ಎಗ್ ಅಂದರೆ ಪ್ರಾಣ ನನಗೆ. ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ಎಗ್ನಲ್ಲಿ ಬೇರೆ ಥರ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಮಿಕ್ಸೆಲ್ಲ ಆದಮೇಲೆ ಮುಗೀತು. ಫಸ್ಟ್ ಪ್ರವೀಣ್ಗೆ ಹಾಕ್ಕೊಡ್ತಾ ಇದ್ದೀನಿ. ಆಮೇಲೆ ಬೇಕಂದರೆ ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಲಾಸ್ಟಿಗೆ ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಆ್ಯಕ್ಚುಲಿ ಹಶ್ವಾಗ್ತಾಯಿತ್ತು. ಸೊ ದಟ್ ಫಸ್ಟ್ ಅವ್ರಿಗೆ ಹಾಕ್ಕೊಡ್ತಾ ಇದ್ದೆ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಎಗ್ ಅಂತ ಅಂದರೆ. ಎಗ್ ರೆಸಿಪಿ ಅಂತ ಅಂದರೆ ಓಕೆ, ಪ್ರವೀಣ್ ಅವಾಗವಾಗ ಹೇಳ್ತಾ ಇರ್ತಾರೆ, ಎಗ್ ರೆಸಿಪಿ ಅಂತ ಬಂದಾಗ ನಿನಗೆ ಎಗ್ ಇಷ್ಟ ಅಲ್ಲ, ಇದೊಂದು ಮಾತ್ರ ಸಖತ್ತಾಗಿ ಮಾಡ್ತೀಯಾ ಅಂತ ಬೈತಾ ಇರ್ತಾರೆ. ನನಗಿಷ್ಟ ಆಗಿದ್ದೇನೋ ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗಲೇ ಸೆಕೆ ಶುರು ಆಗೋಗ್ಬಿಟ್ಟಿದೆ. ಟೆಂಪ್ರೇಚರ್ ಎಲ್ಲ ಸಖತ್ ಹೈ ಇದೆ. ಅದಕ್ಕೆ ಇಲ್ಲಿ ಕೂಲರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಸುಮಾರು ದಿನ ಆದಮೇಲೆ ತೆಗಿತಾ ಇದ್ವಿ, ಸಖತ್ ಧೂಳಿತ್ತು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.